ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರೆಂದು ಭಾವಿಸುತ್ತೇನೆ. ನಾವು ಈ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿ 2024ರ ಶುಭ ಮುಹೂರ್ತ, ಪೂಜೆ ವಿಧಾನ, ಮಹತ್ವದ ಬಗ್ಗೆ ತಿಳಿಯೋಣ. ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶಿಸುವ ದಿನವನ್ನೇ ಮಕರ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತದೆ. ಈ ವರ್ಷ ಮಕರ ಸಂಕ್ರಾಂತಿ ಹಬ್ಬವನ್ನು ಜನವರಿ 15ರಂದು ಸೋಮವಾರ ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿ 2024ರ ಶುಭ ಮುಹೂರ್ತ ಯಾವುದು ಎಂದು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ಮಕರ ಸಂಕ್ರಾಂತಿಯನ್ನು ಹಿಂದೂ ಧರ್ಮದ ಪ್ರಮುಖ ಹಬ್ಬವೆಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ಗಂಗಾ ಸ್ನಾನ ಮಾಡುವುದಕ್ಕೆ ಮತ್ತು ದಾನ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ. ಈ ಹಬ್ಬವು ಜನವರಿ ತಿಂಗಳ 14 ಅಥವಾ 15ನೇ ದಿನದಂದು ಮಾತ್ರ ಬರುತ್ತದೆ. ಅಂದರೆ ಇಂಗ್ಲಿಷ್ 14th ಅಥವಾ 15ರಂದು ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ದೇಶಾದ್ಯಂತ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ಆದಾಗ್ಯೂ ಇಂತಹ ಹಿಂದೂ ಹಬ್ಬಗಳಂತೆ ಈ ಹಬ್ಬವನ್ನು ಚಂದ್ರನ ವಿವಿಧ ಸ್ಥಾನಗಳನ್ನು ಅವಲಂಬಿಸಿ ಆಚರಿಸಲಾಗುತ್ತದೆ. ಚಂದ್ರನ ಕ್ಯಾಲೆಂಡರ್ಗಿಂತ ಸೌರ ಕ್ಯಾಲೆಂಡರ್ ಪ್ರಕಾರ ಲೆಕ್ಕಾಚಾರಗಳನ್ನು ಮಾಡಲಾಗುತ್ತದೆ. ಈ ದಿನದಿಂದ ಹಗಲು ಹೆಚ್ಚಾಗತೊಡಗುತ್ತದೆ ಮತ್ತು ರಾತ್ರಿ ಕಡಿಮೆಯಾಗತೊಡಗುತ್ತದೆ. 2024ರ ಮಕರ ಸಂಕ್ರಾಂತಿ ಹಬ್ಬವನ್ನು ಜನವರಿ 15ರಂದು ಸೋಮವಾರ ಆಚರಿಸಲಾಗುವುದು. 2024ರ ಮಕರ ಸಂಕ್ರಾಂತಿ ಹಬ್ಬದ ಕುರಿತು ನಾವು ಈ ವಿಡಿಯೋದಲ್ಲಿ ಸ್ವಲ್ಪ ಅದರ ಬಗ್ಗೆ ತಿಳಿಯೋಣ. ಮಕರ ಸಂಕ್ರಾಂತಿ 2024ರ ಶುಭ ಮುಹೂರ್ತ. ಮಕರ ಸಂಕ್ರಾಂತಿ 2024ರ ಶುಭ ದಿನ 2024ರ ಜನವರಿ 15ರಂದು ಸೋಮವಾರ. ಮಕರ ರಾಶಿಯ ಸೂರ್ಯನ ಪ್ರವೇಶ. ಈ ದಿನ ಸೂರ್ಯ ದೇವನು ಧನು ರಾಶಿಯಿಂದ ಹೊರಬಂದ ಮಧ್ಯರಾತ್ರಿ 2:50ಕ್ಕೆ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಮಕರ ಸಂಕ್ರಾಂತಿ ಪುಣ್ಯಕಾಲ ಬೆಳಗ್ಗೆ 7:15ರಿಂದ 6:21ರವರೆಗೆ. ಮಕರ ಸಂಕ್ರಾಂತಿ ಮಹಾಪುಣ್ಯಕಾಲ ಬೆಳಗ್ಗೆ 7:15ರಿಂದ ಬೆಳಗ್ಗೆ 9:06ರವರೆಗೆ. ಮಕರ ಸಂಕ್ರಾಂತಿ 2024ರ ಶುಭಯೋಗ. ಸುಮಾರು 77 ವರ್ಷಗಳ ನಂತರ 2024ರ ಜನವರಿ 15ರಂದು ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ವರ್ಯನ್ ಯೋಗ ಮತ್ತು ರವಿ ಯೋಗದ ಸಂಯೋಗವು ರೂಪುಗೊಳ್ಳುವುದು. ಈ ದಿನ ಬುಧ ಮತ್ತು ಮಂಗಳ ಕೂಡ ಒಂದೇ ರಾಶಿಯ ಚಿಹ್ನೆಯನ್ನು ಧರಿಸಲು ಬರುತ್ತಾರೆ. ವರ್ಯನ್ ಯೋಗ 2024ರ ಜನವರಿ 15ರಂದು ಈ ಯೋಗವು 2:40ರಿಂದ 11:11ರವರೆಗೆ ಇರುತ್ತದೆ. ರವಿಯೋಗ ಜನವರಿ 15ರಂದು ಬೆಳಗ್ಗೆ 7:15ರಿಂದ 8:07ರವರೆಗೆ ಇರುತ್ತದೆ. ಮಕರ ಸಂಕ್ರಾಂತಿ ಪೂಜೆ ವಿಧಾನ. ಮಕರ ಸಂಕ್ರಾಂತಿಯನ್ನು ಜನವರಿ 15ರಂದು ಆಚರಿಸಲಾಗುತ್ತದೆ. ಈ ದಿನ ಭಕ್ತರು ಪೂರ್ಣ ವಿಧಾನಗಳೊಂದಿಗೆ ಪೂಜೆಯನ್ನು ಪ್ರಾರಂಭಿಸಬೇಕು. ಪೂಜೆ ಮಾಡುವ ಮುನ್ನ ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಶುದ್ಧರಾಗಿ. ಸಾಧ್ಯವಾದರೆ ಹತ್ತಿರದ ಯಾವುದಾದರೂ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ. ಅದು ಸಾಧ್ಯವಾಗದಿದ್ದರೂ ಮನೆಯಲ್ಲಿ ಗಂಜಲವನ್ನು ಬೆರೆಸಿ ಸ್ನಾನ ಮಾಡಿ. ಈ ದಿನದ ಅಲಿದ ಬಟ್ಟೆಗಳನ್ನು ಧರಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಹಳದಿ ಬಟ್ಟೆಗಳನ್ನು ಧರಿಸಿ ಮತ್ತು ಸೂರ್ಯ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ. ನಂತರ ಮನೆಯ ದೇವರ ಕೋಣೆಯಲ್ಲಿ ಪೂಜೆಯನ್ನು ಮಾಡಿ ಅಥವಾ ದೇವಸ್ಥಾನಗಳಿಗೆ ಭೇಟಿ ನೀಡಿ ಪೂಜೆಯನ್ನು ಮಾಡಬಹುದು. ಇದರ ನಂತರ ಸೂರ್ಯ ಚಲಿಸುವನು ಓದಿ ಮತ್ತು ಆದಿತ್ಯ ಹೃದಯ ಸೂತ್ರವನ್ನು ಪಠಿಸಿ. ಪೂಜೆಯ ಕೊನೆಯಲ್ಲಿ ಆರತಿ ಮಾಡಿ ದಾನ ಧರ್ಮ ಕಾರ್ಯವನ್ನು ಮಾಡಿ. ಈ ದಿನದಂದು ದಾನ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಎಂದು ಪರಿಗಣಿಸಲಾಗುತ್ತದೆ. ಮಕರ ಸಂಕ್ರಾಂತಿ ಇತಿಹಾಸ ಮತ್ತು ಮಹತ್ವ. ಮಕರ ಸಂಕ್ರಾಂತಿ ಹಬ್ಬವು ಪ್ರಾಚೀನ ಕಾಲದಿಂದಲೂ ಆಚರಿಸಿಕೊಂಡು ಬರಲಾಗುತ್ತಿರುವ ಹಬ್ಬದಲ್ಲಿ ಒಂದಾಗಿದೆ. ಈ ಹಬ್ಬವು ಉತ್ತರದ ಕಡೆಗೆ ಸೂರ್ಯನ ಪ್ರಯಾಣದ ಆರಂಭವನ್ನು ಮತ್ತು ಚಳಿಗಾಲದ ಅಂತ್ಯವನ್ನು ಸೂಚಿಸುತ್ತದೆ. ಹಿಂದೂಗಳು ಈ ಸಮಯದಲ್ಲಿ ಗಂಗಾ ಮತ್ತು ಯಮುನಾ ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ ಮತ್ತು 12 ವರ್ಷಗಳಿಗೊಮ್ಮೆ ಕುಂಭಮೇಳವನ್ನು ಆಯೋಜಿಸಲಾಗುತ್ತದೆ. ಮಹಾಭಾರತ ಮಹಾಕಾವ್ಯದ ಪ್ರಕಾರ ಕುರುಕ್ಷೇತ್ರ ಯುದ್ಧದಲ್ಲಿ ಗಾಯಗೊಂಡ ಭೀಷ್ಮ ಪಿತಾಮಹರು ಮಕರ ಸಂಕ್ರಾಂತಿ ದಿನದಂದು ಪ್ರಾಣವನ್ನು ತ್ಯಜಿಸಿದರು. ಈ ದಿನದಂದು ಭಗವಾನ್ ವಿಷ್ಣು ರಾಕ್ಷಸ ಸಂಹಾಸುರನನ್ನು ಸೋಲಿಸಿದ ಕಾರಣ ಮಕರ ಸಂಕ್ರಾಂತಿಯನ್ನು ದುಷ್ಟರ ಮೇಲೆ ಒಳಿತಿನ ವಿಜಯದ ದಿನವಾಗಿ ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿ ಆಚರಣೆ.
ಸಂಭ್ರಮದಿಂದ ಆಚರಿಸಲಾಗುವ ಹಬ್ಬಗಳಲ್ಲಿ ಮಕರ ಸಂಕ್ರಾಂತಿಯು ಒಂದು. ಈ ಹಬ್ಬವನ್ನು ಕೆಲವೆಡೆ 2, 3, 4 ದಿನಗಳವರೆಗೆ ಆಚರಿಸುತ್ತಾರೆ. ಗುಜರಾತಿನಲ್ಲಿ ಮಕರ ಸಂಕ್ರಾಂತಿಯನ್ನು ಉತ್ತರಾಯಣ ಎಂದು ಆಚರಿಸಲಾಗುತ್ತದೆ ಮತ್ತು ಗಾಳಿಪಟ ಹಾರಿಸುವ ಸಂಪ್ರದಾಯವನ್ನು ಎಲ್ಲಕ್ಕಿಂತ ಪ್ರಮುಖವೆಂದು ಪರಿಗಣಿಸಲಾಗಿದೆ. ಪಂಜಾಬ್ನಲ್ಲಿ ಚಳಿಯನ್ನು ಸೋಲಿಸಲು ಮತ್ತು ಲೋಹ್ರಿ ಆಚರಣೆಯನ್ನು ಗುರುತಿಸಲು ದೀಪಾವಳಿಗಳು ಬೆಳಗಿಸಲಾಗುತ್ತದೆ. ಸ್ನೇಹಿತರು ಮತ್ತು ಕುಟುಂಬದವರು ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಸಿಹಿಯನ್ನು ಹಂಚಿಕೊಂಡು ಜನಪದ ಹಾಡುಗಳನ್ನು ಹಾಡಿ ನೃತ್ಯ ಮಾಡಿ ಸಂಭ್ರಮಿಸುತ್ತಾರೆ. ದಕ್ಷಿಣ ಭಾರತದಲ್ಲಿ ಪೊಂಗಲ್ ಎಂದು ಹಬ್ಬವನ್ನು ಆಚರಿಸುತ್ತಾರೆ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.